Follow my Instagram to get crazy updates. Hi guys, welcome to my channel One Life Bro, myself Akshay. ಇವತ್ತು ನಾನು ರಿವ್ಯೂ ಮಾಡ್ತಾ ಇರೋದು ಟಿ ವಿ ಎಸ್ ರೈಡರ್ 125cc ಇಂಜಿನ್ನ. ಆ್ಯಂಡ್ ದಿಸ್ ಇಸ್ ದಿ ಕೀ ಥರ ಕಾಣುತ್ತೆ. ಫಸ್ಟು ಕೀ ಹಾಕೋಣ ಬನ್ನಿ. ಸೊ ಕೀನ ಆನ್ ಮಾಡಿದಾಗ ಮುಂದ್ಗಡೆ ಹೆಡ್ಲೈಟಲ್ಲಿ LED ಲೈಟ್ಸ್ ಆನ್ ಆಗುತ್ತೆ. ಫಸ್ಟು 360 ಡಿಗ್ರಿ ಗಾಡಿನ ನೋಡೋಣ ಬನ್ನಿ. ರೈಟ್ ಸೈಡ್ ಪ್ರೊಫೈಲ್ ಈ ಥರ ಕಾಣುತ್ತೆ. ರೈಡರ್ ಅಂತ ರಿಟರ್ನ್ ಮಾಡಿದ್ದಾರೆ. ಇದರಲ್ಲಿ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ ಬರುತ್ತೆ, ಯೆಲ್ಲೋ, ಬ್ಲೂ, ರೆಡ್ ಆ್ಯಂಡ್ ಬ್ಲ್ಯಾಕ್. ಸೊ ಬ್ಯಾಕ್ ಸೈಡಿಂದ ಈ ಥರ ಕಾಣುತ್ತೆ. ಲೆಫ್ಟ್ ಸೈಡ್ ಪ್ರೊಫೈಲ್ ಈ ಥರ ಇದೆ. ಈ ಗಾಡಿ ನೋಡಿದ್ರೆ ನಮಗೆ ಅಪಾಚಿ 164V ಥರ ಕಾಣುತ್ತೆ, ಬಟ್ ಇದು ರೈಡರ್ 125cc. ಫ್ರಂಟಿಂದ ಗಾಡಿ ಈ ಥರ ಕಾಣುತ್ತೆ. ಫಸ್ಟು ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ ಫುಲ್ಲು LED ಹೆಡ್ಲೈಟ್, ಫುಲ್ LED ಯೂನಿಟ್ ಇದು. ಆ್ಯಂಡ್ TVS ಅಂತ ಮೇಲ್ಗಡೆ ರಿಟರ್ನ್ ಮಾಡಿದ್ದಾರೆ. ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಇಂಡಿಕೇಟರ್ ವಿಚಾರಕ್ಕೆ ಬಂದಾಗ ಆ್ಯಲಜಾನ್ ಬಲ್ಬ್, ಇಂಡಿಯನ್ ಫ್ಲ್ಯಾಗ್ ಎಲ್ಲ ಪ್ಲೇಸ್ ಮಾಡಿದ್ದಾರೆ. ಸೊ ಓವರಾಲ್ ಫ್ರಂಟಿಂದ ಗಾಡಿ ಈ ಥರ ಕಾಣುತ್ತೆ. ಇನ್ನು ವೀಲ್ ವಿಚಾರಕ್ಕೆ ಬಂದಾಗ ಅಲಾಯ್ ವೀಲ್ಸು 17 ಇಂಚಸ್ ಟೈರ್ ಪ್ರೊಫೈಲು. ಡಿಸ್ಕ್ ಬ್ರೇಕ್ ಬರುತ್ತೆ. ಈ ಡಿಸ್ಕ್ ಬ್ರೇಕಿಗೆ ಏನಂತ ಕರೀತಾರೆ, SBT ಡಿಸ್ಕ್ ಬ್ರೇಕ್ ಅಂತ ಕರೀತಾರೆ. ಏನಂದರೆ ಸಿಂಕ್ರೊನೈಸ್ಡ್ ಬ್ರೇಕಿಂಗ್ ಟೆಕ್ನಾಲಜಿ ಅಂತ ಕರೀತಾರೆ. ಆ್ಯಂಡ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ. ಓವರಾಲ್ ಗಾಡಿ ಈ ಥರ ಕಾಣುತ್ತೆ. ರೈಡರ್ ಅಂತ ರಿಟರ್ನ್ ಮಾಡಿದ್ದಾರೆ, ನೋಡ್ಬೋದು. ಸಿಲ್ವರ್ ಆ್ಯಕ್ಸೆಂಟಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ TVS ಲೋಗೋನು ಪ್ಲೇಸ್ ಮಾಡಿದ್ದಾರೆ. ಆ್ಯಂಡ್ ಕೆಳಗಡೆ TVS ಇಂಟೆಲಿಗೋ ಅಂತ ರಿಟರ್ನ್ ಮಾಡಿದ್ದಾರೆ. ಏನಂದರೆ ಸೈಲೆಂಟ್ ಸ್ಟಾರ್ಟ್ ಫ್ಯೂಚರ್ ವಿತ್ ಆಟೋ ಸ್ಟಾಪ್ ಟೆಕ್ನಾಲಜಿ, ಅಂದರೆ ಇಂಜಿನ್ ಆಟೋ ಸ್ಟಾಪ್ ಅನ್ನೋ ಟೆಕ್ನಾಲಜಿ ಕೊಟ್ಟಿದ್ದಾರೆ. ಆ್ಯಂಡ್ ಇಂಜಿನ್ ಅಂಡರ್ ಬೆಲಿ ಕವರ್ ಕೊಟ್ಟಿದ್ದಾರೆ. ಇನ್ನು ಇಂಜಿನ್ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂದಾಗ ಇದು 125cc ಏರ್ ಆ್ಯಂಡ್ ಆಯಿಲ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ 3 valve BS6 ಇಂಜಿನ್ನು, 5 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್ ಬರುತ್ತೆ. ಆ್ಯಂಡ್ ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ 125cc. ಆ್ಯಂಡ್ TVS ಲೋಗೋ ರಿಟರ್ನ್ ಮಾಡಿದ್ದಾರೆ. ಇದಕ್ಕೆ ಕಿಕ್ ಸ್ಟಾರ್ಟರ್ ಕೊಡಲ್ಲ, ಬ್ರೇಕಿಂಗ್ ಪ್ಯಾಡ್ಸ್ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಡಿಸೈನ್ ಚೆನ್ನಾಗಿದೆ. ಆ್ಯಂಡ್ ಇದು BS6 ಇಂಜಿನ್ನು, FI ಇಂಜಿನು, ETFI ಅಂತ ಕರೀತಾರೆ ಟೆಕ್ನಾಲಜಿ ಇದರಲ್ಲಿ. ಪಿಲಿಯನ್ ಫುಟ್ ಹೋಲ್ಡ್ ಎಲ್ಲ ಹೈ ಕ್ವಾಲಿಟಿಯಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಬ್ಯಾಕ್ ಸೈಡು ಮಾನೋಸಾಕ್ ಸಸ್ಪೆನ್ಷನು ನೋಡ್ಬೋದು, ಬ್ಲ್ಯಾಕ್ ಕಲರಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನು ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಇದು ನಾರ್ಮಲು ಡ್ರಮ್ ಬ್ರೇಕ್ ಬರುತ್ತೆ, ಟ್ಯೂಬ್ಲೆಸ್ ಟೈರು, 17 ಇಂಚಸ್ ಟೈರ್ ಪ್ರೊಫೈಲು, ಅಲಾಯ್ ವೀಲ್ಸ್ ಬರುತ್ತೆ. ಆ್ಯಂಡ್ ಮೇನ್ಲಿ ಹೇಳಬೇಕು ಅಂದರೆ ಇದು BS6 ಇಂಜಿನ್ ಆಗಿರೋದ್ರಿಂದ ತುಂಬಾ ಎಫಿಷಿಯನ್ಸಿ ಕೊಡುತ್ತೆ. ಮೈಲೇಜಲ್ಲಿ ಅರೌಂಡ್ 67 ಲೀಟರ್ km/ಲೀಟರ್ ಕೊಡುತ್ತೆ. ಆ್ಯಂಡ್ ಹ್ಯಾಂಡಲ್ ಗ್ರಾಬ್ಸ್ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಹೈ ಕ್ವಾಲಿಟಿಯಲ್ಲಿ ಕೊಟ್ಟಿದ್ದಾರೆ, ಸ್ಪ್ಲಿಟ್ ಸೀಟ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಬ್ಯಾಕ್ ಸೈಡ್ ಟೈಲ್ ವಿಚಾರಕ್ಕೆ ಬಂದಾಗ LED ಲೈಟ್ಸ್ ಬರುತ್ತೆ. ಆ್ಯಂಡ್ ಸ್ವಲ್ಪ ಅಪಾಚಿ ಥರ ಕೊಟ್ಟಿದ್ದಾರೆ, ಬಟ್ ಅಪಾಚಿ ಥರ ಇಲ್ಲ. ಇಂಡಿಕೇಟರ್ ಆ್ಯಲಜಾನ್ ಬಲ್ಬ್ ಬರುತ್ತೆ. ಆ್ಯಂಡ್ ಬ್ಯಾಕ್ ಸೈಡ್ ಸೀಟ್ ಓಪನ್ ಮಾಡ್ಬೋದು. ಆ್ಯಂಡ್ ಸ್ಯಾರಿ ಗಾರ್ಡ್ ಕೊಟ್ಟಿದ್ದಾರೆ, ನೋಡ್ಬೋದು. ಎಕ್ಸ್ಪೋಸು ಚೈನ್ ಡ್ರೈವ್ ಕೊಟ್ಟಿದ್ದಾರೆ, ಅಪಾಚಿಗೆ ಹೆಂಗೆ ಕೊಟ್ಟಿರ್ತಾರೆ ಹಂಗೆ ಕೊಟ್ಟಿದ್ದಾರೆ. ಆ್ಯಂಡ್ ಮಿಡ್ ಆಫ್ ದಿ ಗಾಡಿ ಗೇರ್ ಪೊಸಿಷನ್ ಕೊಟ್ಟಿದ್ದಾರೆ. ಆ್ಯಂಡ್ ರೈಡರ್ ಅಂತ ರಿಟರ್ನ್ ಮಾಡಿದ್ದಾರೆ. ಆ್ಯಂಡ್ ಸೀಟ್ ವಿಚಾರಕ್ಕೆ ಬಂದಾಗ ವೈಡ್ ಆಗಿದೆ. ಬ್ಯಾಕ್ ಸೈಡು ಸೀಟ್ನ ತೆಗೆದು ಡಾಕ್ಯುಮೆಂಟ್ ಎಲ್ಲ ಇಡ್ಬೋದು. ಆ್ಯಂಡ್ TVS ಲೋಗೋನ ಕೆಳಗಡೆ ಪ್ಲೇಸ್ ಮಾಡಿದ್ದಾರೆ, ETFI ಅಂತ ರಿಟರ್ನ್ ಮಾಡಿದ್ದಾರೆ. ಆ್ಯಂಡ್ ಮೇನ್ಲಿ ಸೈಡ್ ಸ್ಟ್ಯಾಂಡ್ ಇಂಡಿಕೇಟರ್ ಬರುತ್ತೆ ವಿತ್ ಇಂಜಿನ್ ಕಟ್ ಆಫ್ ಫ್ಯೂಚರು ಬರುತ್ತೆ. ಆ್ಯಂಡ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಫಸ್ಟು ಆಫ್ ಮಾಡಿಬಿಟ್ಟು ಆನ್ ಮಾಡೋಣ, ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ ನೋಡೋಣ. ಆನ್ ಮಾಡಿದಾಗ ಈ ಥರ ರಿಯಾಕ್ಟ್ ಆಗುತ್ತೆ, ಆಯ್ ಅಂತ ಬರುತ್ತೆ. ಇದು TVS ಅವ್ರು ಹೇಳ್ತಾರೆ ಫಸ್ಟ್ ಇನ್ ಸೆಗ್ಮೆಂಟ್ ಅಂತ ಕರೀತಾರೆ. ಇದಕ್ಕೇನು ಫ್ಯೂಚರ್ ಅಂತ ಕರೀತಾರೆ ಅಂದರೆ ವಿಕ್ಡ್ ಫ್ಯೂಚರ್ ಅಂತ ಕರೀತಾರೆ, WICKED, ವಿಕೆಟ್ ಫ್ಯೂಚರ್ ಅಂತ ಕರೀತಾರೆ. ಏನೇನು ಬರುತ್ತೆ ಅಂದರೆ ಫುಲ್ಲು ಡಿಜಿಟಲ್ LCD ಕ್ಲಸ್ಟರ್ ಬರುತ್ತೆ. ಆಮೇಲೆ ಗೇರ್ ಪೊಸಿಷನ್ ಇಂಡಿಕೇಟರ್ ಬರುತ್ತೆ. ಆ್ಯಂಡ್ ಟಾಪ್ ಸ್ಪೀಡ್ ರೆಕಾರ್ಡರ್ ಬರುತ್ತೆ. ಆ್ಯಂಡ್ ಡಿಸ್ಟೆನ್ಸ್ ಟು ಎಂಟಿ ಆ್ಯಂಡ್ ಆ್ಯಾವ್ರೇಜ್ ಫ್ಯೂಯಲ್ ಎಕಾನಮಿನೂ ತೋರಿಸುತ್ತೆ. ಜೊತೆಗೆ RPM ಮೀಟರು ತೋರಿಸುತ್ತೆ. ಆ್ಯಂಡ್ ಜೊತೆಗೆ ಓಡೋಮೀಟರ್ ಇದೆ, ಟ್ರಿಪ್ ಮೀಟರ್ ಇದೆ, ಸಖತ್ತಾಗಿದೆ. TVS ಲೋಗೋ ಚೆನ್ನಾಗಿದೆ. ಆ್ಯಂಡ್ ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರು, ಐಬೀಮು ಲೋ ಬೀಮ್ ಕೊಟ್ಟಿದ್ದಾರೆ. ಆ್ಯಂಡ್ ಇಂಡಿಕೇಟರ್ಸ್ ಆನ್. ರೈಟ್ ಸೈಡ್ ಬಂದು ಇಕೋ ಪವರ್ ಅಂತ ಒಂದು ರೈಡಿಂಗ್ ಮೂಡ್ಸ್ ಇದೆ, ಸೆಲ್ಫ್ ಸ್ಟಾರ್ಟ್ ಇದೆ. ಆ್ಯಂಡ್ ಚಾರ್ಜಿಂಗ್ ಪೋರ್ಟ್ ಸಾಕೆಟ್ ಕೊಟ್ಟಿದ್ದಾರೆ USB. ಆ್ಯಂಡ್ ಈ ಗಾಡಿ ಬಗ್ಗೆ ಹೇಳಬೇಕಾದ್ರೆ ಇದರೊಳಗೆ 2 ರೈಡ್ ಮೋಡ್ಸ್ ಬರುತ್ತೆ. ಒಂದು ಇಕೋ, ಒಂದು ಪವರು. ಇಕೋ ಅಲ್ಲಿ ಮೈಲೇಜು ಮತ್ತು ಆಪ್ಟಿಮಮ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಪವರಲ್ಲಿ ಐ ಪಿಕ್ ಪವರು ಆ್ಯಂಡ್ ಟಾಪ್ ಸ್ಪೀಡ್ ಪವರ್ ಬರುತ್ತೆ. ಸೊ ಇದೊಂದು ಎಕೋ ಮೋಡು, ಪವರ್ ಮೋಡ್ ಅಂತ ಇದೆ.
ಸೊ ಚೆನ್ನಾಗಿದೆ ಗಾಡಿ, ಪವರು ಚೆನ್ನಾಗಿ ಡೆಲಿವರಿ ಆಗುತ್ತೆ. ಆ್ಯಂಡ್ ನೋಡ್ಬೋದು ಕೆಳಗಡೆ ಮೊನೋಸಾಕ್ ಸಸ್ಪೆನ್ಷನು, ನಾನು ಬ್ಲ್ಯಾಕ್ ಅಂತ ಹೇಳಿದೆ, ಸಾರಿ ರೆಡ್ಡಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ, ಬ್ಲ್ಯಾಕಲ್ಲ, ಅಲ್ಲಿ ಕಾಣಿಸ್ಲಿಲ್ಲ, ಸೊ ಅದಕ್ಕೆ ಬ್ಲ್ಯಾಕ್ ಅಂತ ಹೇಳಿದೆ. ಸೊ ಬ್ಯಾಕ್ ಸೈಡು ಸ್ಟೋರೇಜ್ನ ಹೆಂಗೆ ಓಪನ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಇಲ್ಲಿ ಕೀ ಇದೆಯಲ್ಲ, ಕೀ ಹಾಕ್ಬಿಟ್ಟು ಓಪನ್ ಮಾಡಿದ್ರೆ ಓಪನ್ ಆಯಿತು. ಸೊ ಸ್ಟೋರೇಜ್ ಎಲ್ಲ ಈ ಥರ ಇದೆ. ಫಸ್ಟ್ ಏಡ್ ಕಿಟ್ ಎಲ್ಲ ಇಟ್ಕೊಳ್ಬೋದು ಅಷ್ಟೇ. ಆ್ಯಂಡ್ ಮೇನ್ಲಿ ಇದ್ರೊಳಗೆ 2 ರೈಡಿಂಗ್ ಮೋಡ್ಸ್ ಬರುತ್ತಂತೆ, ಎಕೋ ಪವರು, ಅದು ಸಮವ್ ಚೆನ್ನಾಗಿರುತ್ತೆ. ಸೊ ಈ ಥರ ಸ್ಟೋರೇಜ್ ಇದೆ ನೋಡಿ. ಆ್ಯಂಡ್ ಸುಪೀರಿಯರ್ ಮೈಲೇಜ್ ಕೊಡುತ್ತೆ, ಬೆಸ್ಟ್ ಇನ್ ಕ್ಲಾಸ್ ಆಕ್ಸಿಲರೇಷನ್, 0 to 60 ಕಿಲೋಮೀಟರ್ ಇನ್ 5.9 ಸೆಕೆಂಡು. ಸೊ ಇದೆಲ್ಲ ಫ್ಯೂಚರ್ಸ್ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಲೆಂತ್ ವಿಚಾರಕ್ಕೆ ಬಂದಾಗ ಇದು 2070 mm ಬರುತ್ತೆ. ಆ್ಯಂಡ್ ಹೈಟ್ ಬಂದ್ಬಿಟ್ಟು 1028 mm ಬರುತ್ತೆ. ಆ್ಯಂಡ್ ಓವರ್ ಆಲ್ ವಿಡ್ತು 785 mm ಬರುತ್ತೆ. ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸು 180 mm ಬರುತ್ತೆ. ಆ್ಯಂಡ್ ಕ್ರಿಬ್ ವೆಯ್ಟು 123 ಬರುತ್ತೆ. ಓವರ್ ಆಲ್ ಗಾಡಿ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಯಾಕಂದರೆ ಇದೊಂದು ಸ್ವಲ್ಪ ಟಿ ವಿ ಎಸ್ ಅಪ್ಯಾಚಿ ಥರ ಇದೆ. ಸೊ ಫ್ಯೂಯಲಿ ಡಿ ಥರ ಓಪನ್ ಮಾಡೋದು. ಓವರ್ ಆಲ್ ಫ್ಯೂಯಲ್ ಕೆಪಾಸಿಟಿ ಇಡ್ಸೋದು 10 ಲೀಟರು. ನನಗಂತೂ ಈ ಗಾಡಿ ಇಷ್ಟ ಆಯಿತು, ಯಾಕಂದರೆ ಅಪಾಚಿ ಥರ ಕಾಣುತ್ತೆ, ಬಟ್ ಅಪಾಚಿ ಅಲ್ಲ. ಆ್ಯಂಡ್ ಇದ್ರ ಪ್ರೈಸ್ ಬಂದುಬಿಟ್ಟು 93,000 ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇದು ಒಳ್ಳೆ ಗಾಡಿ, ಚೆನ್ನಾಗಿದೆ, ಆ್ಯಂಡ್ ನೋಡೋಕ್ಕೂ ಸೆಕ್ಸಿಯಾಗಿದೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.